ಇದುವರೆಗೆ ಬಿಜೆಪಿಯ 57 ಶಾಸಕರಿಂದ ಮತದಾನ ಆಗಿದೆ. ವಿಧಾನಸೌಧದ ಕೊಠಡಿ ಸಂಖ್ಯೆ 106ರಲ್ಲಿ ಮತದಾನ ಆಗಿದೆ. ವಿಜೇಂದ್ರ, ಅಶ್ವಥ್ ನಾರಾಯಣ, ಅಭಯ್ ಪಾಟೀಲ್ ಸೇರಿದ ಹಾಗೆ ಇನ್ನು ರಮೇಶ್ ಜಾರಕಿಹೊಳಿ ಒಟ್ಟು ಬಿಜೆಪಿಯ 57 ಶಾಸಕರು ಈಗಾಗಲೇ ಮತದಾನ ಮಾಡಿದ್ದಾರೆ. ಸುರೇಶ್ ಗೌಡ ಮತ್ತು ಸತೀಶ್ ರೆಡ್ಡಿ ಮತ ಚಲಾವಣೆ ಬಾಕಿ ಇದೆ. ಈಗಾಗಲೇ 57 ಬಿಜೆಪಿ ಶಾಸಕರು ಮತದಾನ ಮಾಡಿದ್ದಾರೆ. ವಿಧಾನಸೌಧದ ಕೊಠಡಿ ಸಂಖ್ಯೆ 106ರಲ್ಲಿ ಮತದಾನ ಆಗಿದೆ. ಬಿಜೆಪಿಯ ಬಳಿ ತನ್ನ 2 ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳುವಷ್ಟು ಮತ ಇದೆ. ಇನ್ನು ಹೆಚ್ಚುವರಿ ಮತ ಜೆಡಿಎಸ್ಗೆ ವರ್ಗೀಕರಿಸುವಂತೆ ಜೆಡಿಎಸ್ ಈಗಾಗಲೇ ಮನವಿ ಮಾಡಿಕೊಂಡಿದೆ. ಬಿಜೆಪಿ ಮತ್ತು ಜೆಡಿಎಸ್ ಅಲಯನ್ಸ್ ಇರೋದ್ರಿಂದ ಸೊ ಒಟ್ಟು 62 ಶಾಸಕರ ಪೈಕಿ ಈಗಾಗಲೇ 57 ಶಾಸಕರ ಮತದಾನ ಆಗಿದೆ. ಒಬ್ಬ ಅಭ್ಯರ್ಥಿಗೆ 30 ಅಥವಾ 29 ಮತಗಳು ಅಂತ ಬಿಜೆಪಿ ಲೆಕ್ಕಾಚಾರ ಹಾಕೊಂಡ್ರು. ಯಾಕಂದ್ರೆ ಒಬ್ಬ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ಬೇಕು ಅಂದ್ರೆ 28 ಮತಗಳು ಬೇಕು. ಹೆಚ್ಚು ಕಡಿಮೆ ಒಂದು ಓಟ್ ಹಸಿಂದು ಆಗೋದು ಏನೇ ಆದರೂ ಕೂಡ 29ರಿಂದ 30 ಅಂತ ಲೆಕ್ಕ ಹಾಕೊಂಡಿರ್ತಾರೆ. ಇನ್ನು ಬಿಜೆಪಿ ನಾಯಕರು ನಮ್ಮನ್ನ ಸಂಪರ್ಕಿಸಿಲ್ಲ. ಟಿವಿ9ಗೆ ಶಾಸಕ ಎಸ್.ಟಿ. ಸೋಮಶೇಖರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿನ್ನೆ ಸಿಎಂ ಡಿ.ಕೆ. ಶಿವಕುಮಾರ್ ನಮ್ಮನ್ನ ಕರೆಸಿದ್ರು. ನನ್ನ ಕ್ಷೇತ್ರಗಳ ಸಮಸ್ಯೆಗಳ ಬಗ್ಗೆ ಸಿಎಂ ಗಮನಕ್ಕೆ ತಂದಿದ್ದೇನೆ. ನೀವು ನಮಗೆ ಸ್ಪಂದಿಸಿದ್ರೆ ನಾವು ಕೂಡ ಸ್ಪಂದಿಸ್ತೀವಿ ಅಂತ ಹೇಳಿದ್ದಾರೆ. ನಮ್ಮ ಕ್ಷೇತ್ರಗಳ ಸಮಸ್ಯೆಗೆ ಸ್ಪಂದಿಸಿದವರಿಗೆ ನಮ್ಮ ಮತ ಅಂತ ಮಾತನಾಡಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಅವ್ರನ್ನ ಮಾತನಾಡಿಸಿದ್ದಾರೆ. ಹರೀಶ್ ಏನ್ ಹೇಳಿದ್ದಾರೆ ಕೇಳೋಣ. ನಮ್ಮ ಜೊತೆ ಇದ್ದಾರೆ ಎಸ್.ಟಿ. ಸೋಮಶೇಖರ್ ಅವರು. ಈಗ ಮತದಾನ ಮಾಡಲಿಕ್ಕೆ ಬಂದಿದ್ದಾರೆ. ಸರ್, ನೀವು ಬಿಜೆಪಿಯಿಂದ ಉಚ್ಚಾಟಿರಾದಂತ ಶಾಸಕರು, ನಿಮ್ಮನ್ನ ಬಿಜೆಪಿಯವರು ಏನಾದರೂ ಮತ ಹಾಕಿ ಅಂತ ಕೇಳಿದಾರ? 100% ಕೇಳಲಿಲ್ಲ. ನಿನ್ನೆ ತನಕ ಏನೋ ಮಾಡ್ಬೋದೇನೋ, ರಿಕ್ವೆಸ್ಟ್ ಮಾಡ್ಬೋದೇನೋ ಅಂತಕ್ಕಂಥದ್ದು ನಾನು, ಯತ್ನಾಳು, ಹೆಬ್ಬಾರ್ 3 ಜನನು ಅದನ್ನ ಮಾತನಾಡಿದ್ದು. ಬಟ್ ನೆನ್ನೆ ಗಂಟೆ ಯಾರು ಮಾತನಾಡಿಲ್ಲ. ಮುಖ್ಯಮಂತ್ರಿಗಳು ಕರೆಸಿದ್ರು ನೆನ್ನೆ ಬಂದು ಅಂತ. ಅವರು ನಮಗೆ ನಮ್ಮ ಅಭ್ಯರ್ಥಿಗೆ ಮತ ಹಾಕಬೇಕು ಅಂತ ರಿಕ್ವೆಸ್ಟ್ ಮಾಡಿದ್ದಾರೆ. ನಾವು ಕೂಡ ನಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ, ಪ್ರಾಬ್ಲಮ್ಸ್ ಬಗ್ಗೆ ಅದೆಲ್ಲವನ್ನ ಕೂಡ ಅವ್ರ ಗಮನಕ್ಕೆ ತಂದಿದ್ದೇವೆ. ಮುಂದಿನ ದಿವಸಗಳಲ್ಲಿ ನೀವು ನಮಗೆ ಸ್ಪಂದಿಸಿದ್ರೆ ನಾವು ನಿಮ್ಗೆ ಸ್ಪಂದಿಸ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ. ಬಿಜೆಪಿ ನಾಯಕರು ಏನಾದರೂ ಮತ ಕೇಳಿದ್ರೆ ನೀವು NDA ಅಭ್ಯರ್ಥಿಗೆ ಮತ ಹಾಕುವಂತ ಬಗ್ಗೆ ಯೋಚನೆ ಮಾಡ್ತೀರಾ? 100% ಮಾಡ್ತಾ ಇದ್ದು, 100% ಯೋಚನೆ ಮಾಡ್ತಿದ್ದು. ಅವ್ರು ಯಾರು ಕೇಳಲಿಲ್ಲ. ಮುಖ್ಯಮಂತ್ರಿಗಳು ಖರ್ಚು ಕೇಳಾದ್ಮೇಲೆ ಸ್ವಾಭಾವಿಕವಾಗಿ ಕ್ಷೇತ್ರದ ಸಮಸ್ಯೆಗಳು ಪರಿಹಾರ ಆಗ್ತದೆ. ಸರ್ಕಾರನೂ ಕೂಡ ಇದೆ. ಅದಕ್ಕೆ ನಾವು ಆತ್ಮಸಾಕ್ಷಿ ಮತ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ರೆ. ಜೆಡಿಎಸ್ನವರು ಏನಾದರೂ ನಿಮ್ಮ ಸಂಪರ್ಕ ಮಾಡಿದ್ರ? ಗೋವಿಂದರಾಜು ಮಾಡಿಲ್ಲ. ಗೋವಿಂದರಾಜು ಒಳ್ಳೆ ಅಭ್ಯರ್ಥಿನೇ, ನನಗೂ ಕ್ಲೋಸ್ ಫ್ರೆಂಡೇ. ಬಟ್ ಕರ್ಟಸಿಗೂ ಅವರು ಮಾತನಾಡಿಲ್ಲ. ಮತ್ತೀಗ ಯತ್ನಾಳ್ ಅವ್ರು ಹೇಳ್ತಿದ್ದಾರೆ, ನನ್ನ ಆತ್ಮಸಾಕ್ಷಿಗೆ ಮತವನ್ನ ನಾನು ಹಾಕ್ತಿದ್ದೀನಿ, ನಾನು ಬಿಜೆಪಿ ಅಭ್ಯರ್ಥಿಗೆ ಮತವನ್ನ ಹಾಕಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅನ್ನುವಂಥದ್ದು ಹೇಳ್ಬಿಟ್ಟಿದ್ದಾರೆ. ಆಲ್ರೆಡಿ ಲೆಟರ್ ಬರೆದಿದ್ದಾರೆ. ಲೆಟರ್ ಬರೆದು ಅವ್ರು ಕೇಳ್ಕೊಂಡಿದ್ದಾರೆ. ನಾವು ಆ ಥರ ಲೆಟರ್ ಬರೆಯೋ ಅಭ್ಯಾಸ ನಾವು ಮಾಡ್ಕೊಂಡಿಲ್ಲ. ನಮ್ಮ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಯಾರು ಸ್ಪಂದಿಸ್ತಾರೆ ಅವ್ರಿಗೆ ಆತ್ಮಸಾಕ್ಷಿ ಮತ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಮುಖ್ಯಮಂತ್ರಿಗಳಿಗೂ ಕೂಡ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಹೇಳಿದ್ದೇವೆ. ಅವರು ಮುಂದಿನ ದಿವಸಗಳಲ್ಲಿ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಆತ್ಮಸಾಕ್ಷಿ ಮತ ಹಾಕ್ತೀವಿ. ಯತ್ನಾಳ್ ಅವ್ರನ್ನ ಏನಾದರೂ ಕಾಂಗ್ರೆಸ್ ನಾಯಕರು ಸಂಪರ್ಕ ಮಾಡಿದ್ರು? ಇಲ್ಲ 100% ಇಲ್ಲ. 100% ಇಲ್ಲ. ಇದು ಎಸ್.ಟಿ. ಸೋಮಶೇಖರ್ ಅವರ ಮತ್ತು ಕ್ಯಾಮರಾ ಪರ್ಸನ್ ರಮೇಶ್ ಜೊತೆಗೆ ಹರೀಶ್, ಟಿವಿ9 ಬೆಂಗಳೂರು. ನಾನು ಆತ್ಮಸಾಕ್ಷಿಯಂತೆ ಮತದಾನ ಮಾಡ್ತೀನಿ. ಟಿವಿ9ಗೆ ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿಕೆ ಕೊಟ್ಟಿದ್ದಾರೆ. ಬಿಜೆಪಿ ಜೆಡಿಎಸ್ನವರು ನಮ್ಮನ್ನ ಸಂಪರ್ಕ ಮಾಡಿಲ್ಲ. ಬಿಜೆಪಿಯವರು ಸೌಜನ್ಯಕ್ಕಾದ್ರೂ ಕೂಡ ನಮ್ಮನ್ನು ಕೇಳಬೇಕಿತ್ತು ಅಂತ ಎಸ್.ಟಿ. ಸೋಮಶೇಖರ್ ಈಗ ಹೇಗೆ ಹೇಳಿದ್ರು ಅದೇ ರೀತಿ ಹೆಬ್ಬಾರ್ ಕೂಡ ಮಾತಾಡಿದ್ದಾರೆ. ಸ್ಪಷ್ಟವಾಗಿ ಹೇಳಿಲ್ಲ, ಬಟ್ ನಾನು ಆತ್ಮಸಾಕ್ಷಿಯಂತೆ ಮತದಾನ ಮಾಡ್ತೀನಿ ಅಂತ ಹೇಳಿದ್ರು. ಅದರ ಜೊತೆಗೆ ಕಾಂಗ್ರೆಸ್ ಶಾಸಕರ ಜೊತೆಗೆ ಅವರು ರೆಸಾರ್ಟ್ನಲ್ಲಿ ಕೂಡ ಈಗಾಗಲೇ ಗುರುತಿಸ್ಕೊಂಡಿದ್ರು. ಇವತ್ತು ಅವರು ಕೊಟ್ಟಿರುವಂಥ ಪ್ರತಿಕ್ರಿಯೆ, ಬಿಜೆಪಿ ಜೆಡಿಎಸ್ನವರು ನಮ್ಮನ್ನು ಸಂಪರ್ಕಿಸಿಲ್ಲ, ಆತ್ಮಸಾಕ್ಷಿಯಂತೆ ನಾನು ಮತದಾನ ಮಾಡ್ತೀನಿ ಅಂದಿದ್ದಾರೆ. ಸೊ ಇವರನ್ನ ನಮ್ಮ ಪ್ರತಿನಿಧಿ ಹರೀಶ್ ಮಾತಾಡ್ಸಿದ್ದಾರೆ. ಏನು ಹೇಳಿದ್ದಾರೆ ಹೆಬ್ಬಾರ್ ನೋಡೋಣ. ವಿಧಾನ ಪರಿಷತ್ ಚುನಾವಣೆ ಮತದಾನ ಆರಂಭ ಆಗಿದೆ. ಬಿಜೆಪಿಯಿಂದ ಉಚ್ಚಾಟಿರುವಂತಹ ಶಾಸಕರು ಎಲ್ಲಿಗೆ ಮತದಾನ ಮಾಡ್ತಾರೆ, ಯಾವ ಪಕ್ಷಕ್ಕೆ ಯಾವ ಅಭ್ಯರ್ಥಿಗೆ ಮತದಾನ ಮಾಡ್ತಾರೆ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಇರುವಂತಹದ್ದು. ಸರ್, ನೀವು ಯಾರಿಗೆ ಮತದಾನವನ್ನ ಮಾಡ್ತಾ ಇದ್ದೀರಿ ಅಂತ? ಮತದಾನ ಗೌಪ್ಯ ಮತದಾನ. ನಮ್ಮ ಆತ್ಮಸಾಕ್ಷಿ ಮತದಾನವನ್ನು ನಾವು ಮಾಡ್ತೀವಿ. ನಮಗೆ ನೋವಾಗಿರ್ತಕ್ಕಂಥದ್ದು ಕನಿಷ್ಠ ಪಕ್ಷ ನಾವು ಬಿಜೆಪಿಯಿಂದ ಗೆದ್ದವು. ಯಾವುದೋ ಕಾರಣಕ್ಕೆ ನಮ್ಮನ್ನು ಉಚ್ಚಾಟನೆ ಮಾಡಿ ನಮ್ಮನ್ನು ಸೋಮಶೇಖರನ್ನು ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳನ್ನು ಸೌಜನ್ಯಕ್ಕಾದೋ ಮತ ಕೇಳ್ತಾ ಅಂತ ಅಂದುಕೊಂಡಿದ್ವಿ ನಾವು. ಆದರೆ ಸೌಜನ್ಯಕ್ಕೂ ಮತ ಕೇಳ್ತಕ್ಕಂಥ ಔದಾರ್ಯತೆ ನಾವು ತೋರಿಲ್ಲ. JDSನವ್ರಿಗೆ ನಾವು ಮತ ಹಾಕ್ತಕ್ಕಂಥ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ. ಅವು ನಾವು ಮಾತು ಆಡಿಸಿಲ್ಲ. ಜೆಡಿಎಸ್ನವ್ರು ನಿಮ್ಮನ್ನೇನು ಸಂಪರ್ಕ ಮಾಡಿಲ್ಲ. ಕಾಂಗ್ರೆಸ್ನವರು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಸಂಪರ್ಕ ಮಾಡಿದ್ದಾರೆ. ನಮ್ಮ ಅಭಿವೃದ್ಧಿ ಜೊತೆ ಸಹಕರಿಸ್ತೇವೆ ಅಂತ ಹೇಳಿದ್ದಾರೆ. ಆದ ಅಂತಿಮವಾಗಿ ನಾವಿಂದು ನಿರ್ಣಯ ಮಾಡಿದರೆ ನಾವು ನಮ್ಮ ಆತ್ಮಸಾಕ್ಷಿ ನಿರ್ಣಯ ಮಾಡ್ತೇವೆ.
ಮತ್ತೆ ಜೆಡಿಎಸ್ ನವರು ಯಾರು ನಿಮ್ಮನ್ನ ಸಂಪರ್ಕ ಅಲ್ಲ ಬಿಜೆಪಿ ಯಾರು ನಿಮ್ಮನ್ನ ಸಂಪರ್ಕ ಮಾಡಿಲ್ಲ. ನಾವು ನಿನ್ನೆ ತನಕನೂ ಕಾದ್ವಿ ಮಾಡ್ಬೋದು ಅಂತೇಳಿ. ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ನಮ್ಮಿಂದ ಉಚ್ಚಾಟಿಸಿದಂತ ಶಾಸಕರು ಕೂಡ ನಮಗೆ ಮತ ಹಾಕ್ತಾರೆ ಅನ್ನುವಂಥದ್ದು, ನಮ್ಮ ಸಿಂಬಲ್ ಇಂದ ಗೆದ್ದಿರೋರು ಅನ್ನುವಂಥ. ಅವರಿಗೆ ಎಲ್ಲೋ ಒಂದು ಕಡೆ ಸ್ವಪ್ನ ಇರ್ಬೋದು. ಕನಿಷ್ಠ ಚುನಾವಣೆ ನಿಂತಾಗ ಒಂದು ಸೌಜನ್ಯಕ್ಕಾದ್ರು ನಾಯಕರಾದ್ರು ಕೇಳುವಂಥ ಔದಾರ್ಯತೆ ಇರಬೇಕಲ್ಲ ಮತದಾರರಿಗೆ. ಕನಿಷ್ಠ ಅಂದ್ರೆ ಉಚ್ಚಾಟನೆ ಮಾಡಿರೋದ್ರಿಂದ ಕನಿಷ್ಠ ಸೌಜನ್ಯಕ್ಕಾದ್ರೂ ಕೇಳಬೇಕಿತ್ತು. ಕೇಳ್ತಾವೆ ಅಂತ ನಾವು ಅಂದ್ಕೊಂಡಿದ್ವಿ. ಈ ಕಷ್ಟಕಾಲಕ್ಕಾದ್ರು ಕೇಳ್ತಾವೆ ನಮ್ಮನ್ನಂತೇಳಿ, ಅದು ಕೇಳಲಿಲ್ಲ. ಅಂದ್ರೆ ಕಾಂಗ್ರೆಸ್ನವರು ನಿಮ್ಮನ್ನ ಸಂಪರ್ಕ ಮಾಡಿದ್ದಾರೆ, ಸಿಎಂ ಮತ್ತೆ ಅಭ್ಯರ್ಥಿ ನೋವು ಮಾಡಿದ್ದಾರೆ. ಅಂದ್ರೆ ನೀವು ಕಾಂಗ್ರೆಸ್ಗೆ ಮತ ಹಾಕೋ ತರ ಯೋಚನೆ ಮಾಡಿದ್ದಾರೆ. ಅದು ಆ ಮಾತನ್ನು ಹೇಳೋದಿಲ್ಲ. ನಾವು ನಮ್ಮ ಆತ್ಮಸಾಕ್ಷಿ ಮತದಾನ ಮಾಡ್ತೀವಿ. ಇದು ಶಿವರಾಮ್ ಹೆಬ್ಬಾರ್ ಅವರ ಮತ್ತು ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಹರೀಶ್, TV9 ಬೆಂಗಳೂರು.